ಜಗನ್ಮಾತೆ ಯಾವ ಸಮಯದಲ್ಲಿ ಯಾವ ಒಂದು ವಿಶೇಷವಾಗಿರ್ತಕ್ಕ ಸಂದರ್ಭದಲ್ಲಿ ಬರ್ತಾಳೋ ಗೊತ್ತಿಲ್ಲ. ಕೇಳ್ರಪ್ಪ ಅಂತ ಹೇಳ್ತೀವಿ, ಕೇಳೋದೇ ಇಲ್ಲ. ಕೇಳ್ರೋ ಅಂತೀವಿ, ಕೇಳೋದಿಲ್ಲ. ಇಂಥವ್ರಿಗೆ ಏನು ಮಾಡಬೇಕು? ಭಾರತ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು, ಯೋಗಿ ಆದಿತ್ಯನಾಥ್ ಅವರು, ವಿಶೇಷವಾಗಿ ಅಜಿತ್ ದೋವಲ್ ಅವರು, ರವಿಶಂಕರ್ ಇವರೆಲ್ಲ ಸೇರಿ ಏನು ಮಾಡಿದರೆ, ಒಂದು ಸ್ಥಾನಮಾನ ಗೌರವ ಕಲ್ಪಿಸಬೇಕು ಅಂತ ಗೊತ್ತಿಲ್ಲದೇ ತೆರೆಮರೆಯಿಂದ ಇವರೆಲ್ಲ ಮಾಡಿರ್ತಕ್ಕಂಥ ಒಂದು ಸಾಧನೆ ನಮ್ಮಲ್ಲಿ ಇದೆ ಅನ್ನೋದು ಗೊತ್ತೆಲ್ರಿಗೂ. ಆದರೆ ಇಷ್ಟು ಪರಿಭಾರವಾಗಿರುತ್ತೆ, ಇಷ್ಟು ವಿಶೇಷವಾಗಿ ಶತ್ರುಗಳನ್ನ ಸದೆ ಬಿಡುತ್ತೆ ಅನ್ನೋದು ಎಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಆ ಬೆಳೆದಿರೋ ವಾತಾವರಣದಲ್ಲಿ ಎಲ್ಲರೂ ತಲೆಗೆ ಹಾಕ್ಕೋಬೇಕೇನೆಂದರೆ, ಪ್ರತಿಯೊಬ್ಬನಿಗೂ ರಾಹು ಕೇತು ಅಂತ ಕರಿತೀವಿ. ಈ ರಾಹುಗೆ ಪೂರ್ತಿಯಾಗಿ ತಲೆ ಇರುತ್ತೆ, ಕೇತುಗೆ ತಲೆ ಇರಲ್ಲ. ಮೋಕ್ಷಕಾರಕ ಕೇತು ಅಂತ. ಅದಕ್ಕೆ ತಲೆ ಇಲ್ಲದೆ ಇರೋ ಜನಕ್ಕೆ ಒಂದು ಬುದ್ಧಿಯನ್ನು ಕಟ್ಸ್ಕೊಡೋಕ್ಕೋಸ್ಕರ ಭಾರತ ದೇಶದಲ್ಲಿ ಇವತ್ತು ತಲೆನೇ ಇಲ್ಲ ನಮಗೆ. ಅಂಥ ದೆರೆದವ್ರನ್ನ ನಮ್ಮ ತಲೆಯನ್ನು ವಾಪಸ್ ತೊಗೊಂಬರ್ತಕ್ಕಂಥ ಅವಕಾಶವನ್ನು ಇವತ್ತು ನರೇಂದ್ರ ಮೋದಿಯವರು ಮಾಡೇ ಮಾಡ್ತೀವಿ ಅಂತ ಹಠ ಹಿಡಿದು ಶತ ಮಾಡಿದ್ದಾರೆ. ಈ ಉತ್ತರಾಯಣ ಪುಣ್ಯಕಾಲಕ್ಕೆ ವಿಶೇಷವಾಗಿರ್ತಕ್ಕಂಥ ದೈವಾನುಗ್ರಹ ಭಕ್ತ ಪ್ರಿಯರೇ, ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ದವ ಕಿಮ್ಮದ ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧ್ಯ ಪ್ರಭು. ಇವತ್ತು ಉಡುಪಿಯಿಂದ ಹತ್ತಿರದಲ್ಲಿರ್ತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ ದುರ್ಗಾಲಕ್ಷ್ಮಿ ಅನುಗ್ರಹವನ್ನು ಪರಿಪೂರ್ಣವಾಗಿರ್ತಕ್ಕಂಥ ಮಹಾಮಾಯಿಯಾಗಿರ್ತಕ್ಕಂಥ ಮಹಾಚಂಡಿ ಯಾಗವನ್ನು ಶತಚಂಡಿಯಾಗಿ ಪರಿವರ್ತನೆ ಮಾಡಿರ್ತಕ್ಕಂಥದ್ದು. ಬ್ರಾಹ್ಮಿ ಮಾಹೇಶ್ವರಿ ಕೋಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡ ಅಂಥೇಳಿ ಸಪ್ತಮಾತೃಕೆಯರು, ಒಂದೊಂದು ಮಾತೃಕೆಯರು ಶತ ಅಂತಕ್ಕಂಥ 100 ಶ್ಲೋಕಗಳನ್ನು ತಾಯಿ ಜಗನ್ಮಾತೆಯಾಗಿರ್ತಕ್ಕಂಥ ದುರ್ಗಾಗೆ ಅರ್ಪಣೆ ಮಾಡ್ತಾರೆ. 7 ಜನ ಮಾತೃಕೆಯರು ಅರ್ಪಣೆ ಮಾಡಿರತಕ್ಕಂಥದ್ದೇ ವಿಶೇಷವಾಗಿರೋ ಮಾರ್ಕಂಡೇಯ ಪುರಾಣದಲ್ಲಿ ಶತಚಂಡಿ ಯಾಗದ ಒಂದು ಫಲ ಸಪ್ತಮಾತೃಕೆಯರ ಸಮೇತ ಸಪ್ತಶತಿ ಆಗುತ್ತೆ. ಈ ದುರ್ಗಾ ಸಪ್ತಶತಿಯನ್ನು ಯಾರು ಯಾವ ಕಾಲಕ್ಕೆ ಒಂದು ಹವಿಸನ್ನು ಮಾಡಿ ಪರಿಪೂರ್ಣವಾಗಿರ್ತಕ್ಕಂಥ ದುರ್ಗಾಗೆ ಅರ್ಪಿಸ್ತಾರೋ, ಈ ಒಂದು ವಿಶೇಷವಾಗಿರ್ತಕ್ಕಂಥ ಅಂತ್ಯವಾಗೋ ಸಮಯದ ಉತ್ತರಾಯಣ ಪುಣ್ಯಕಾಲ, ಇನ್ನೇನು ದಕ್ಷಿಣಾಯಣ ಬಂದೇ ಬರುತ್ತೆ. ಆ ದಕ್ಷಿಣಾಯಣ ಬರೋಕ್ಕೆ ಮೊದಲು ನಮಗಿರ್ತಕ್ಕಂಥ ಜಾಗೃತಿ ಪ್ರತಿಯೊಬ್ಬರಿಗೂ ಒಂದು ಸಂದೇಶ. ಜಗನ್ಮಾತೆ ಯಾವ ಸಮಯದಲ್ಲಿ ಯಾವ ಒಂದು ವಿಶೇಷವಾಗಿರ್ತಕ್ಕ ಸಂದರ್ಭದಲ್ಲಿ ಬರ್ತಾಳೋ ಗೊತ್ತಿಲ್ಲ. ಒಬ್ಬರಲ್ಲ ಒಬ್ಬರು ಮುಖಾಂತರವಾಗಿ ಒಂದು ಸಂಕಲ್ಪ ಮಾಡ್ಕೊತಾರೆ. ನಮ್ಮದು ರಾಮದಾಸರ ಭಟ್ರ ಮುಖಾಂತರವಾಗಿ ಒಂದು ಸಂಕಲ್ಪ ಆಗಿ, ಗಂಗಮ್ಮ ಅವರ ಧರ್ಮಪತ್ನಿಯ ಮುಖಾಂತರವಾಗಿ ಒಂದು ಸಂಕಲ್ಪವಾಗಿ, ಕಟೀಲ್ ದುರ್ಗಾ ಪರಮೇಶ್ವರಿಯ ಒಂದು ಅಪರೂಪ ಸಂಧಿ ಅಂತ ಅಂದ್ಕೊಂಡ್ಬಿಟ್ವಿ. ಗಂಗಾ ಅವರು ಅಲಂಕಾರ ಮಾಡಿಕೊಂಡಾಗ ಇಲ್ಲಿ ಒಂದು ಪದ್ಧತಿ, ಒಂದು ದಾಂಪತ್ಯ ಜೀವನದಲ್ಲಿ ಒಂದು ಪೂರ್ಣಾಹುತಿಯನ್ನು ದಂಪತಿಗಳು ಮಾಡಬೇಕಾದ್ರೆ ಜಗನ್ಮಾತೆಯೇ ಸ್ವತಃ ಒಂದು ಬಾಲಗೌರಿ ರೂಪದಲ್ಲಿ ನೋಡ್ದಂಗೆ ಆಗೋಯ್ತು. ಭಾಳ ಸಂತೋಷ ಅಂತ ರಾಮದಾಸ್ ಭಟ್ರು ಒಂದು ಧರ್ಮ ಸಂಸ್ಕಾರಕ್ಕೆ ವಿಶೇಷವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರವನ್ನು ಆರಿಸ್ಕೊಂಡು ಅವರದೇ ಆಗಿರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಸುತ್ತಮುತ್ತಲಿರೋ ಮುಲ್ಕಿ ಪ್ರದೇಶದ ಪೃಥ್ವಿಕ ವರ್ಗದಿಂದ ಅವರಿಗೆಲ್ಲರಿಗೂ ಸೇರಿ ಈ ಸಂಕಲ್ಪ ಮಾಡೋಣ, ದುರ್ಗಾಲಕ್ಷ್ಮಿಯನ್ನು ಶತಚಂಡಿ ಯಾಗವನ್ನಾಗಿ ಅವಳಿಗೆ ಅರ್ಪಣೆ ಮಾಡೋಣ ಅಂತ ಅನ್ಕೊತಾ ಇದ್ರು. ವರ್ಷ ಕಾಲ ಕಲ್ಪವೃಕ್ಷದ ಮುಖಾಂತರವಾಗಿ ಹೇಗೆ ಬರುತ್ತೋ, ದೇಶಕ್ಕೆ ಸುಭಿಕ್ಷೆ ಬೇಕು ಅನ್ನೋ ಸಮಯದಲ್ಲಿ ಕರೆಕ್ಟಾಗಿ ಯಾರಾದರೂ ಒಂದು ಶಕ್ತಿ ಕೊಡಬೇಕು. ಆ ಶಕ್ತಿಗೆ ಅಮ್ಮನವರು ಸ್ವತಃ ನಾನಿದ್ದೀನಿ ಯೋಚನೆ ಮಾಡಬೇಡ ಅನ್ನೋ ಥರ ಈ ಸಂಕಲ್ಪ ನೋಡಿ ಶತ್ರುಗಳನ್ನು ತಲೆ ಸೆಡೆಬೆರದಂಥ ಒಂದು ಸ್ವರೂಪ ಈ ಸಮಯಕ್ಕೆ ಬಂದೇ ಬಿಡ್ತು. ಇವತ್ತಿನ ದಿವಸ ಎಷ್ಟು ಮಟ್ಟಿಗಾಗಿದೆ ಅಂದರೆ, ದಂಡಂ ದಶಗುಣಂ ಭವೇತ್. ಕೇಳ್ರಪ್ಪ ಅಂತ ಹೇಳ್ತೀವಿ, ಕೇಳೋದೇ ಇಲ್ಲ. ಕೇಳ್ರೋ ಅಂತೀವಿ, ಕೇಳೋದಿಲ್ಲ. ಇಂಥವ್ರಿಗೆ ಏನು ಮಾಡಬೇಕು? ದಂಡಂ ದಶಗುಣಂ ಭವೇತ್ ಅಂಥ ಒಂದು ಸ್ವರೂಪದಲ್ಲಿ ಇವತ್ತಿನ ದಿವಸ ಭಗವಂತ ಹಾಕಿದ ದಾರಿಯಲ್ಲಿ ಸ್ವಾಮಿ ವಿವೇಕಾನಂದನ ಅಪರೂಪ ಒಂದು ಸಿಂಧು ಇವತ್ತು ಆ ಜನ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಭಾರತ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು, ಯೋಗಿ ಆದಿತ್ಯನಾಥ್ ಅವರು, ವಿಶೇಷವಾಗಿ ಅಜಿತ್ ದೋವಲ್ ಅವರು, ರವಿಶಂಕರ್ ಇವರೆಲ್ಲ ಸೇರಿ ಏನು ಮಾಡಿದರೆ, ಭಾರತ ದೇಶಕ್ಕೆ ಒಂದು ಉನ್ನತವಾದ ಜನಗಳಿಗೆ ಒಂದು ಸ್ಥಾನಮಾನ ಗೌರವ ಕಲ್ಪಿಸಬೇಕು ಅಂತ ಗೊತ್ತಿಲ್ಲದೇ ತೆರೆಮರೆಯಿಂದ ಇವರೆಲ್ಲ ಮಾಡಿರ್ತಕ್ಕಂಥ ಒಂದು ಸಾಧನೆ. ಇವತ್ತು ಜನಕ್ಕೆ ಯುದ್ಧ ಬಂದಾಗಲೇ ಗೊತ್ತಾಗಿದ್ದು, ಬರ್ಮೋಸ್ ಅಂತಕ್ಕಂಥ ಒಂದು ಯುದ್ಧ ಕ್ಷಿಪಣಿ ನಮ್ಮಲ್ಲಿ ಇದೆ ಅನ್ನೋದು ಗೊತ್ತೆಲ್ರಿಗೂ. ಆದರೆ ಇಷ್ಟು ಪರಿಭಾರವಾಗಿರುತ್ತೆ, ಇಷ್ಟು ವಿಶೇಷವಾಗಿ ಶತ್ರುಗಳನ್ನ ಸದೆ ಬಿಡುತ್ತೆ ಅನ್ನೋದು ಎಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಅದರಲ್ಲಿ ನಮ್ಮ ಭಾರತ ದೇಶ ಹೊರಭಾಗದಲ್ಲಿ ಒಂದು ಬೇಲಿ ಹಾಕ್ಕೋಬೇಕಂತೆ ಜನಗಳಿಗೆ, ಶತ್ರುಗಳಿಗೆ. ಜಗನ್ಮಾತೆ ಹೇಳ್ತಾಳೆ, ನೋಡಿ, ಶತ್ರುಗಳು ಎಷ್ಟೇ ಗಟ್ಟಿ ಇರಲಿ, ಎಂಥ ದರಿದ್ರದವ್ರು ಇರಲಿ, ಎಷ್ಟು ರೌದ್ರವಾಗಿರಲಿ, ಅವರಿಗೆ ನೀನು ಯುದ್ಧ ನಿಂತ್ಕೋಬೇಕಾದ್ರೆ ನಿನಗೊಂದು ಕವಚ ಹಾಕು ಅಂತಾನೆ. ಅದಕ್ಕೆ ಭಾರತ ದೇಶಕ್ಕೆ ಜನಗಳಿಗೆ ಗೊತ್ತಾಗೋದೇನು ಅಂದರೆ, ನಮ್ಮಲ್ಲಿ ಭಾಳಷ್ಟು ಜನ ದಡ್ಡ ಶಿಖಾಮಣಿಗಳಿದ್ದಾರೆ, ನಿಸ್ವಾರ್ಥ ಸೇವೆ ಮಾಡೋರು ಇದ್ದಾರೆ. ಒಂದಷ್ಟು ಜನ ಅಯ್ಯೋ ಅವ್ರು ಏನು ಮಾಡಿಬಿಡ್ತಾರೆ ಅನ್ನೋರು ಇದ್ದಾರೆ. ಒಂದಷ್ಟು ಜನ ನಮ್ಮಲ್ಲಿ ತಾತ್ಸಾರವಾಗಿರೋರು ಇದ್ದಾರೆ, ದುರಹಂಕಾರದವರು ಇದ್ದಾರೆ. ಇಲ್ಲಿ ಇರ್ತಕ್ಕಂಥ ದುರಹಂಕಾರದವರ ಜೊತೆಗೆ
ನಮ್ಮಲ್ಲಿ ಎಲ್ಲರೂ ಇಂಥ ಒಂದು ಕಾರ್ಯ, ಇಂಥ ಒಂದು ಸಿದ್ಧಿ ನಾವು ಮಾಡಬೇಕಾದ್ರೆ ಹೇಗಪ್ಪ ಮಾಡೋದು ಅಂತ ಯೋಚನೆ ಮಾಡ್ತೀವಿ. ಇದನ್ನೆಲ್ಲ ಸದ್ಬುದ್ಧಿಪೂರ್ವಕವಾಗಿ ನಮ್ಮಲ್ಲಿ ಪ್ರಾರ್ಥನೆ ಎಲ್ಲರೂ ಮಾಡಿರ್ತಕ್ಕಂಥದ್ದೇನು ಅಂದರೆ, ಇಷ್ಟೊಂದು ರಕ್ಷಣೆ ಹೊರಗಡೆ ಯಾರಿಗೂ ಗೊತ್ತಿಲ್ಲದೆ ಮಾಡಿರ್ತಕ್ಕಂಥ ರಕ್ಷಣೆ ಇವತ್ತಿಗೆ ಜನಕ್ಕೆ ಗೋಚರವಾಯಿತು. ಜನಕ್ಕೆ ಗೋಚರವಾಗೋದು ಯಾವಾಗ ಅಂದರೆ, ಇವರಿಷ್ಟು ರಕ್ಷಣೆ ಎಲ್ಲ ಸುತ್ತಲೂ ಭಾರತ ದೇಶಕ್ಕೆ ಮಾಡಿಕೊಂಡಿದ್ದಾರೆ. ನಮ್ಮಲ್ಲಿ ಒಂದೇ ಒಂದೇನು ಅಂದರೆ, ಎಲ್ರಿಗೂ ಗಮನಕ್ಕೆ ಬರಬೇಕು, ಭಾರತ ದೇಶದ ಹೆಮ್ಮೆಯ ಜನಗಳಾಗಿರ್ತಕ್ಕಂಥ ನಾವು ಸನಾತನ ಧರ್ಮದಲ್ಲಿ ಬೆಂದಿರೋದ್ರಿಂದ ಆ ಬೆಳೆದಿರೋ ವಾತಾವರಣದಲ್ಲಿ ಎಲ್ಲರೂ ತಲೆಗೆ ಹಾಕ್ಕೋಬೇಕೇನೆಂದರೆ, ಪ್ರತಿಯೊಬ್ಬನಿಗೂ ರಾಹು ಕೇತು ಅಂತ ಕರಿತೀವಿ. ಈ ರಾಹುಗೆ ಪೂರ್ತಿಯಾಗಿ ತಲೆ ಇರುತ್ತೆ, ಕೇತುಗೆ ತಲೆ ಇರಲ್ಲ. ಮೋಕ್ಷಕಾರಕ ಕೇತು ಅಂತ. ಅದಕ್ಕೆ ತಲೆ ಇಲ್ಲದೆ ಇರೋ ಜನಕ್ಕೆ ಒಂದು ಬುದ್ಧಿಯನ್ನು ಕಟ್ಸ್ಕೊಡೋಕ್ಕೋಸ್ಕರ ಭಾರತ ದೇಶದಲ್ಲಿ ಇವತ್ತು ತಲೆನೇ ಇಲ್ಲ ನಮಗೆ. ಅದಕ್ಕೆ POK ಅಂತ ಕರಿತೀವಿ, ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ದೆರೆದವ್ರನ್ನ ನಮ್ಮ ತಲೆಯನ್ನು ವಾಪಸ್ ತೊಗೊಂಬರ್ತಕ್ಕಂಥ ಅವಕಾಶವನ್ನು ಇವತ್ತು ನರೇಂದ್ರ ಮೋದಿಯವರು ಮಾಡ್ತೀವಿ ಅಂತ ಹಠ ಹಿಡಿದು ಶತ ಮಾಡಿದ್ದಾರೆ. ನಾನು ಒಂದು ಹೇಳ್ತೀನಿ, ಅಮೇರಿಕಾ ಆಗಲಿ ಯಾವ ದೆರೆದ ದೇಶಗಳಾಗಲಿ ಅವ್ರುಗಳೆಲ್ಲ ಬಂದು ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಳ್ಳೋದೆಲ್ಲ ಸುಳ್ಳು. ನಮಗೆ ಹರ್ಕೊಂಡಿರೋದ್ರೆ ಜಗನ್ಮಾತೆ ಒಬ್ಬಳಿದ್ದಾಳೆ. ನಮ್ಮ ಜೊತೆಗೆ ರಷ್ಯಾ ಶಾಶ್ವತವಾಗಿರುತ್ತೆ ಅಂದರೆ ವೀರಬ್ರಹ್ಮಯ್ಯ ಸ್ವಾಮಿ ಚರಿತ್ರೆಯಲ್ಲಿ ಬರೆದಿಟ್ಟಿದ್ದ ಶಾಸನ ಇದು. ಯಾವತ್ತೂ ಹಿಂದೆ ಬೆನ್ನಿಗೆ ಚೂರಿ ಹಾಕಲ್ಲ, ಯಾವತ್ತೂ ಮೋಸ ಮಾಡಲ್ಲ ಅನ್ನೋರು ಯಾರಾದರೂ ಇದ್ದರೆ ಅದು ರಷ್ಯಾ ಮಾತ್ರ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಯುದ್ಧ ಆಗುತ್ತೆ, ರಾಹು ಜೊತೆ ಶನಿ ಬಂದಾಗ ಆಗೇ ಆಗುತ್ತೆ ಅನ್ನೋದು ಆ ಕಾಲದಲ್ಲಿ ಗೊತ್ತಾಗೋಗಿತ್ತು. ಅದು ಗೊತ್ತಾಗಿರೋದನ್ನು ಇವತ್ತು ಸತ್ಯ ಆಗ್ತಕ್ಕಂಥದ್ದು ಏನಂದರೆ, ಸುಮ್ಮನೆ ಹೆಸರು ನಾವು ಮಾಡಿದ್ದಕ್ಕೆ ಬೇರೆಯವ್ರ ಹೆಸರು ತೊಗೊತಾರೆ ಅಂಥ ಜನನೂ ಇರ್ತಾರೆ. ಅದಕ್ಕೆ ಇವತ್ತು ನಾವು ನರೇಂದ್ರ ಮೋದಿಗೆ ಎಷ್ಟು ಶಕ್ತಿ ಕೊಡಬೇಕು ಅಂದರೆ, ನಾವೆಲ್ಲರೂ ಸೇರಿ ಜಗನ್ಮಾತೆಯನ್ನು ಸ್ಮರಣೆ ಮಾಡಿಕೊಂಡು ಇಂಥ ಒಂದು ಕಾರ್ಯಕ್ಕೆ ಅವರಿಗೆ ರಾಜ್ಯ ರಕ್ಷೆ, ದೇಶ ರಕ್ಷೆಗೆ, ಜಗನ್ಮಾತೆಯರ ಜೊತೆ ರಕ್ಷೆಗೆ ನಮ್ಮೆಲ್ಲರ ಸಾಥ್ ಅವ್ರು ಕೊಡಬೇಕು. ಇಲ್ಲಿ ನೋಡಿ, ನೀವು ದೆರೆದವರು ನಮ್ಮ ಈ ಪಕ್ಷದವರು, ಜನತಾದಳವರು, ಕಾಂಗ್ರೆಸ್ನವರು, BJPನವರು ಒದ್ದಾಡಬೇಡಿ. ದೆರೆದವ್ರು ನೀವೆಲ್ಲ ಬಿಟ್ಟು ಬಿಸಾಕಿ, ಜಗತ್ತಲ್ಲಿ ಎರಡೇ ಜಾತಿ, ಒಂದು ಗಂಡು ಒಂದು ಹೆಣ್ಣು. ಒಬ್ಬ ಮನುಷ್ಯ ಒಂದು ಭಾರತ ದೇಶಕ್ಕೆ ಉನ್ನತ ಸ್ಥಾನಕ್ಕೆ ನಿಂತು ನಾನು ದೇಶಕ್ಕೋಸ್ಕರ ಮಾಡ್ತೀನಿ ಅಂತ ನಿಂತಾಗ ಅದು ಯಾವ ಪಕ್ಷವಾದರೂ ಪರವಾಗಿಲ್ಲ, ನಾವು ಸಪೋರ್ಟ್ ಮಾಡಬೇಕು. ಇದು ನಮ್ಮ ಧರ್ಮ. ಅದಕ್ಕೆ ಭಾರತ ದೇಶದ ಸನಾತನ ಧರ್ಮದಲ್ಲಿ ಆ ಕಾಲದಲ್ಲಿ ಶಿವಾಜಿ ಮಹಾರಾಜರು ಹೇಗಿದ್ದರು, ನರೇಂದ್ರ ಮೋದಿ ಅವರು ಏನಿದ್ದಾರೆ ಅದೇ ರೀತಿಯಾಗಿ ಪಾಲಿಸ್ತಾ ಇದ್ದಾರೆ. ಆ ಕಾಲದಲ್ಲಿ ಇವತ್ತಿಗೂ ನಾವೆಲ್ಲ ನೋಡ್ತಕ್ಕಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಎಲ್ಲ ಎಷ್ಟು ಕಷ್ಟಪಟ್ಟರು, ಸರೋಜಿನಿ ನಾಯ್ಡು ಅಂಥವರೆಲ್ಲ ಎಂಥ ಕಷ್ಟಪಟ್ಟರು ಸ್ವಾತಂತ್ರ್ಯಕ್ಕೋಸ್ಕರ. ಇಂಥವರೂ ಇದ್ದಾರೆ. ಎಷ್ಟೋ ಜನ ಜೊತೆಲೇ ಇದ್ದುಕೊಂಡು ಬೆನ್ನಿಗೆ ಚೂರಿ ಹಾಕೋ ಜನನೂ ಇದ್ದಾರೆ. ಅದಕ್ಕೆ ಇದನ್ನೆಲ್ಲ ನಂಬದೇ ಬಿಟ್ಟಿದೆ. ನಾವು ಆ ಕಾಲದಿಂದ ಸ್ವಾಮಿ ವಿವೇಕಾನಂದ, ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಎ ವೇ. ಸ್ವಾಮಿ ವಿವೇಕಾನಂದರು ಹೇಳಿದಾಗ ವಿಲ್ ಪವರ್ನ ಇಟ್ಕೋಬೇಕು. ಧೈರ್ಯ ಸಾಹಸೆ ಲಕ್ಷ್ಮಿ ಅಂತ ಜಗನ್ಮಾತೆಯ ಧೈರ್ಯವನ್ನು ಕವಚ ರೂಪದಲ್ಲಿ ಇವತ್ತು ಶತಚಂಡಿ ಯಾಗ ಮಾಡಿರತಕ್ಕಂಥ ಈ ಒಂದು ಕ್ಷೇತ್ರ ಭಾಳ ವಿಶೇಷವಾಗಿ ಉಳೇಪಾಡಿ ಅಂತ. ಆ ಉಳೇಪಾಡಿನಲ್ಲಿ ನಾವುಗಳು ಈ ಕ್ಷೇತ್ರದ ಶತಚಂಡಿ ಯಾಗ ಮಾಡ್ತಿದ್ದೀವಿ. ಈ ಪೂರ್ತಿಯಾಗಿರ್ತಕ್ಕಂಥ ಫಲ ನರೇಂದ್ರ ಮೋದಿಯವ್ರಿಗೂ, ದೇಶಕ್ಕೆ, ದೇಶದ ಜನಗಳಿಗೆ ಮುಂದಿನ ದಿವಸಗಳಲ್ಲಿ ಬರ್ತಕ್ಕಂಥ ರೋಗ ರುಜಿನಗಳಿಗೆ ಒಂದು ಶಕ್ತಿ ಆಗಲಿ,